ಬಸವ ವೇದಿಕೆ ಆಶ್ರಯದಲ್ಲಿ ಇಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಬಸವ ಜಯಂತಿ ಮತ್ತು ಬಸವ ಶ್ರೀ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ತುಂಬಾ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಹಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕದ ನಿಕಟಪೂರ್ವ ಮುಖ್ಯಮಂತ್ರಿಗಳು, ಪ್ರಸ್ತುತ ಲೋಕಸಭಾ ಸದಸ್ಯರಾದ ಶ್ರೀ ಬಸವರಾಜ ಎಸ್ ಬೊಮ್ಮಾಯಿಯವರು ವಹಿಸಿಕೊಂಡು ಬಸವ ಜಯಂತಿಯನ್ನ ಉದ್ಘಾಟನೆ ಮಾಡಿ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಮಾರಂಭದಲ್ಲಿ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರು ಪಾಲ್ಗೊಂಡು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಸಮಾರಂಭದಲ್ಲಿ ಕರ್ನಾಟಕದ ಕೈಗಾರಿಕಾ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ರವರು ಪಾಲ್ಗೊಂಡು ಬಸವ ಜ್ಯೋತಿ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ವಿಚಾರಧಾರೆಗಳನ್ನ ರಾಷ್ಟ್ರಕ್ಕೆ ಯಾವ ರೀತಿ ಸಮರ್ಪಣೆ ಮಾಡಬಹುದು ಅನ್ನೋದಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಉದಾಹರಣೆಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥವರು ನನ್ನ ಕಿರಿಯ ಸಹೋದರ ಸಮಾನರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರೇ ಹಾಗೂ ಇತರರಾದ ದೂರದೃಷ್ಟಿಯನ್ನು ಆಶೀರ್ವಾದವನ್ನು ಮಾಡುವ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ಹೊಸ ಒಂದು ಸಂದೇಶವನ್ನು ನೀಡ್ತಾ ಇರ್ತಕ್ಕಂಥ ನನ್ನ ಆರಾಧ್ಯತೆಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಅಡಿದಾವಳಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಲೋಕಸಭಾ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ ಅವರೇ, ಈ ಕಾರ್ಯಕ್ರಮದ ಭಾಗಿಗಳಾಗಿರ್ತಕ್ಕಂಥ ಈ ನಾಡಿನ ಇತಿಹಾಸವನ್ನ, ವಿಶೇಷವಾಗಿ ವಿಶ್ವಕ್ಕೆ ಪರಿಚಯ ಮಾಡುವುದರ ಜೊತೆಯಲ್ಲಿ ವಿಶ್ವಗುರುವಾಗಿ ಕಾಯಕ ಮತ್ತು ದಾಸೋಹಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡುವುದರ ಮುಖೇನ ವಿಶ್ವದಲ್ಲಿ ಬಸವಣ್ಣವರ ಈ ಒಂದು ದೂರದೃಷ್ಟಿಗೆ ಅನುಭವ ಮಂಟಪವನ್ನ ಯಾವ್ಯಾವ ರೀತಿ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ಸನ್ಮಿತರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಸಾಹೇಬರು ಒಂದು ಒಳ್ಳೆಯ ಸಂದೇಶವನ್ನ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಇನ್ನೂ ನೂರ್ಕಾಲ ಮಾಡೋದಕ್ಕೆ ಅವಕಾಶ ಕೊಡಲಿ, ಆರೋಗ್ಯ ಕೊಡಲಿ. ಪ್ರಾಯಶಃ ಇದೇ ರೀತಿಯಾದ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆಯಲಿ ಅನ್ನೋ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ, ಪುರುಷರು ಆಧ್ಯಾತ್ಮಯೋಗಿ ಬಸವಣ್ಣ ದಯೆ ಜ್ಞಾನದ ಮೂಲವಯ್ಯ, ಮೃದು ವಚನವೇ ಸಕಲ ಜಪಾಂಗಲಯ್ಯ, ನುಡಿದರೆ ಮುತ್ತಿನ ಹಾಲು ಮುಟ್ಟಿರಬೇಕು, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ, ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಕುಲಜ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇಲ್ಲಿ ಸಲ್ಲೋ ಅಲ್ಲಿಯೂ ಸಲ್ಲುವಯ್ಯ, ವಲ್ಲೆನೆಂಬ ಜ್ಞಾನದ ಬಲದಿಂದ ಅಜ್ಞಾನದಲ್ಲಿರುವಯ್ಯ, ಲೋಕದ ಡೊಂಕ ನೀವೇ ಇದ್ದಿದ್ದೋರಿ ಅನ್ನುವಂಥ ಆತ್ಮ ಕಲ್ಯಾಣ, ಲೋಕ ಕಲ್ಯಾಣವನ್ನ ಸಾಧಿಸುವ ಮೂಲಕ ಒಂದು ಸುಂದರ ಸಮಾನತೆಯ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದಂತಹ ಆ ಮಹಾನ್ ಮಾನವರವಾಗಿ ಬಸವಣ್ಣನವರ ದಿವ್ಯ ಜಯಂತಿಯ ಸಂದರ್ಭದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಬಂಧುಗಳೇ, ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವವರು ಅನೇಕ ಶೈಕ್ಷಣಿಕ ಸಾಮಾಜಿಕ ಸೇವಾ ಕ್ಷೇತ್ರದ ಅತ್ಯಂತ ಶ್ರೇಷ್ಠವಾದ ಮಠಗಳಲ್ಲಿ ಒಂದಾದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಭಗವತಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿರ್ತಕ್ಕಂಥದ್ದು. ಆ ವ್ಯವಸ್ಥೆಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಾಡಿನ ಶ್ರೇಷ್ಠ ಗಾಯಕಿಯಾಗಿ ತಮ್ಮ ಸಂಗೀತ ಸುದೇ ಮುಖಾಂತರ ನಾದ ಬ್ರಹ್ಮದ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಹೋದರಿ ಎಂ ಡಿ ಪಲ್ಲವಿಯವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ, ಷಡಕ್ಷರಿಯವರು
ಉಪಸ್ಥಿತರಿದ್ದಾರೆ. ಸಹಜವಾಗಿ ಸೋಮಶೇಖರ್ ಅವರು ಇಲ್ಲಿ ಇದ್ದಾರೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳ ಮಧ್ಯದಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗೆ ಮೂಲ ಕಾರಣ ಅವರ ಮತ್ತು ನಮ್ಮ ಮಧ್ಯೆ ಇರತಕ್ಕಂಥ ಒಂದು ಪ್ರೀತಿ, ಶ್ರೀಮಠದೊಂದಿಗೆ ಇರತಕ್ಕಂಥ ಅವರ ಒಂದು ಭಕ್ತಿ ನಮ್ಮ ಗುರುಗಳ ಕಾರಣದಿಂದ ನಮ್ಮನ್ನು ಇಷ್ಟು ದೂರ ಕಾರ್ಯಕ್ರಮಗಳ ಮಧ್ಯದಲ್ಲಿ ಕೂಡ ಎಡೆತಂದಿದೆ. ಅದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನಂಥ ಎಲ್ಲ ಆಸ್ತಿಕ ಮಹಾಶಯರಿಗೆ ಮಾಧ್ಯಮ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಬಸವರಾಜ ಬೊಮ್ಮಾಯಿಯವರ ಮಾತುಗಳನ್ನ ಕೇಳಲಿಕ್ಕೆ ಆಗದಲೇ ಹೋಗ್ತಾ ಇರೋದಕ್ಕೆ ಬೇಸರ ಆಗಿದೆ. ನಾನು ಕಂಡು ಗುರುವಾಗಿ ಪ್ರೀತಿಸಿದ ಇಷ್ಟಪಡ್ತಕ್ಕಂಥ ಒಬ್ಬ ರಾಜಕಾರಣಿ ಬಸವರಾಜ ಬೊಮ್ಮಾಯಿಯವರು. ಅವರು ರಾಜಕಾರಣದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಆದರೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಅವರ ಸಾಧು ಮತ್ತು ಫಿಲಾಸಫಿಕಲ್ ಮೈಂಡ್